ಬಾವಾ ಬಂದೆ, ಹೊರಗಡೆ ಹೋಗಿದ್ದೆ, ಈಗ ಬಂದೆ. ಅಲ್ಲ ಬಾವಾ, ಇಷ್ಟೊಂದು ಬೆವರ್ತಿದ್ರಿ, ಯಾಕೆ, ಏನಾಯ್ತು? ಬೆವರು. ಹೌದು, ಪೆಟ್ರೋಲು ಗಾಡಿ ಖಾಲಿ ಆಗೋಯ್ತು, ನಿಲ್ಲಿಸ್ಬಿಟ್ಟು ನಡ್ಕೊಂಡು ತಳ್ಕೊಂಡು ಓಡ್ಕೊಂಡು. ಅಲ್ಲ ಬಾವಾ, ನಂಗೆ ಒಂದು ಮಾತು ಹೇಳಿದ್ರೆ ನಮ್ಮ ಹುಡುಗರನ್ನ ಕಳ್ಸಿದ್ರಿಲ್ವೇ? ಫ್ರೆಂಡ್ ಕೊಟ್ಟ ಬರ್ತೀನಿ. ಕಣವ, ಚೆಲ್ವಿ ಯಾವಾಗ ಬರ್ತಾಳೆ? ನಾಳೆ ಬೆಳಿಗ್ಗೆ ದೇವ್ರಿಗೆ ಅಭಿಷೇಕ ಆಯ್ತಾ ಅಲ್ವಾ, ಅದಕ್ಕೆ ಅಲಂಕಾರ ಮಾಡಿ ಬರ್ತೀನಿ ಅಂತ ಹೇಳಿ ಹೋಗೋಳೆ ಕಣವ. ಆಯ್ತು, ಹುಷಾರು. ಅಮ್ಮ, ಜಾತ್ರೆನ ಇಷ್ಟು ಖರ್ಚು ಮಾಡಿದ್ದಾರೆ, ಉಳ್ಕೊಳ್ಳೋದಕ್ಕೆ ಒಂದೊಳ್ಳೆ ವ್ಯವಸ್ಥೆ ಮಾಡಬಾರ್ದಾಗಿತ್ತಾ? ಹೌದು ಕಣೆ, ನೀನು ಇಲ್ಲಿಗೆ ಬರ್ತಿದ್ಯಾ ಅಂತ ಸಪ್ರೇಟ್ ರೂಮ್ ಬೇರೆ ಬುಕ್ ಮಾಡ್ತಾರೆ. ದೇವಸ್ಥಾನದ ಆವರಣದಲ್ಲಿ ಮಲ್ಗೋದು ಒಂದು ಪುಣ್ಯ ಮಂಗಳ. ಎಲ್ರಿಗೂ ಈ ಅವಕಾಶ ಸಿಗಲ್ಲ. ನಮಗ್ ಸಿಕ್ಕಿರುವಾಗ ಖುಷಿ ಪಡ್ಬೇಕು. ಸರಿಯಾಗಿ ಹೇಳಿದ್ರಿ ಅತ್ತೆ. ನಂಗಂತೂ ಮನೆಯಲ್ಲಿ ಆ ಫ್ಯಾನ್ ಗಾಳಿ ಕುಡಿದು ಬೇಜಾರಾಗೋಗಿತ್ತು. ಇವತ್ತು ನೋಡಿ, ಎಷ್ಟು ದೊಡ್ಡ ಜಾಗ, ಕಿಟಕಿಯೆಲ್ಲ ಓಪನ್ ಇಟ್ಕೊಂಡು ಆರಾಮಾಗಿ ಮಲ್ಕೋಬಹುದು. ನಂಗೂ ಅಷ್ಟೇ ಅಪ್ಪ. ಸಾಕು, ಸುಮ್ಮನಿರಮ್ಮ. ನಿನಗೆ ನಿನ್ನ ಗಂಡನ 1 ನಿಮಿಷ ಕೂಡ ಬಿಟ್ಟಿರೋಕ್ಕಾಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತು. ಆದರೂ ಇಲ್ಲೇ ಚೆನ್ನಾಗಿದೆ ಅಂತ ಸುಳ್ಳು ಬೇರೆ ಹೇಳ್ತೀಯ. ಅದೇ ಮತ್ತೆ, ಹಾಗೆಲ್ಲ ಏನೂ ಇಲ್ಲ. ನಂಗೆ ಈ ಥರ ಇದ್ರೇನೆ ಚಂದ. ಬೆಟ್ಟಮ್ಮ ಅವ್ರೆ, ನಿಮ್ ಮಗಳ ಚೆಲ್ವಿಗೆ ಹುಡುಗ ನೋಡ್ತಿದ್ದೀರಾ? ಹ್ಞೂ ಕಣವ, ನೋಡ್ತಿದ್ದೀವಿ. ಆದರೆ ಅವಳು ಯಾವ ಹುಡುಗನೂ ಒಪ್ಕತಾನೇ ಇಲ್ಲ. ಅವಳಿಗೆ ನನ್ನ ಕಣ್ಣು ಆಪರೇಷನ್ ಆಗೋವರೆಗೂ ಮದುವೆ ಆಗಕ್ಕಿಲ್ಲ ಅಂತ ಹಠ ಹಿಡ್ಕೊಂಡು ಕುಂತವಳೆ ಕಣವ. ನೀವಾದ್ರೂ ವಸಿ ಹೇಳಿ. ಅಂಥ ಮಗಳನ್ನ ಪಡೆಯೋಕೆ ನೀವು ತುಂಬಾ ಪುಣ್ಯ ಮಾಡಿದ್ದೀರಾ. ಅವಳಿಗೆ ಒಳ್ಳೆ ಹುಡುಗನೇ ಸಿಗ್ತಾನೆ ನೋಡಿ. ಹೌದೌದು, ತುಂಬ ಒಳ್ಳೆ ಹುಡುಗನೇ ಸಿಗ್ತಾನೆ. ಬರೀ ನಿಮ್ಮ ಮಗಳನ್ನಲ್ಲ, ನಿಮ್ಮನ್ನು ಸ್ವಂತ ತಾಯಿ ಥರನೇ ನೋಡ್ಕೋತಾನೆ. ಓಹೋ, ನಮ್ಮ ಚೋಟ್ ಮೆಣಸಿನ್ಕಾಯಿ ಭವಿಷ್ಯ ನೋಡಿದ್ ಬಿಟ್ಲು. ಮಲ್ಕೊಳೆ, ಸುಮ್ಮನೆ ನಿಂಗೇನು ಗೊತ್ತು. ಈ ಹೆಂಗಸರು ಮಾತಾಡೋಕೆ ಶುರು ಮಾಡಿದ್ರೆ ಮುಂದೆ 2 ಗಂಟೆ ಮಾತಾಡ್ಕೊಂಡೇ ಬಿಡ್ತಾರೆ. ಮಲಗೋ ಗಂಟ ನನ್ನ ಕಾಲು ನೋಯಿಸ್ಕೊಂಡು ಇಲ್ಲೇ ನಿಂತಿರ್ಬೇಕು. ದೇವ್ರೆ, ಇವ್ರನ್ನ ಮಲಗ್ಸಪ್ಪ. ಅರೇ ಬಾವಾ, ನೀವು ಮನೆಗೆ ಹೋಗ್ಲಿಲ್ವಾ? ಇನ್ನೂ ಇಲ್ಲೇ ಇದ್ದೀರಾ? ಇಲ್ಲ, ಇವತ್ತು ನಿಮ್ಮೆಲ್ಲರ ಜೊತೆ ಇಲ್ಲೇ ಉಳ್ಕೊಂಡ್ಬಿಡೋಣ ಅಂತಿದ್ದೀನಿ. ಓ ಜಯಂತ್, ನಿಮ್ಗೆ ಇದೆಲ್ಲ ಸೆಟ್ ಆಗಲ್ಲ. ಆರಾಮಾಗಿ ಮನೆಗೆ ಹೋಗಿ ಬೆಳಗ್ಗೆ ಬಂದ್ರಾಯ್ತು. ನಾನು ಹೇಳಿದೆ ಇಲ್ಲ ಉಳ್ಕೊಳ್ತೀನಿ ಅಂತ ಅವರೇ ಹೇಳಿದ್ರು, ಅದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಇರ್ಲಿ ಬಿಡಿ, ಅವ್ರಿಗೂ ಒಂದು ಒಳ್ಳೆ ಅನುಭವ ಆಗುತ್ತೆ. ಅಲ್ಲ, ಇದಕ್ಕೆ ಅವಳು ಒಪ್ಕೊಂಡ್ಲಾ ಅಂತ? ಬಜಾರಿನ ಅವ್ರು ಒಪ್ಕೊಂಡಿರೋದಕ್ಕೆ ತಾನೇ ನಾನು ಇಲ್ಲಿ ಉಳ್ಕೊಳಕ್ಕೆ ಒಪ್ಕೊಂಡಿರೋದು. ಪರವಾಗಿಲ್ವೇ, ನಮ್ಮ ಸುಬ್ಬಿಗೆ ಒಳ್ಳೆ ಬುದ್ಧಿ ಬಂದ್ಬಿಟ್ಟಿದೆ. ಗಂಡಂಗೆ ಒಂದು ಚೂರು ಏಟಾದರೂ ತಡ್ಕೊಳ್ದೇ ಇರೋಳು ಇವತ್ತು ಗಂಡನ್ನೇ ಬಿಟ್ಟು ಮಲಗ್ತಿದ್ದಾಳೆ ಅಂದ್ರೆ ಮೆಸ್ಲೇಬೇಕು ಅವಳನ್ನ. ಜಾನ್ವಿಗೆ ದೇವಸ್ಥಾನದಲ್ಲೆಲ್ಲ ಮಲ್ಕೊಂಡು ಅಭ್ಯಾಸ ಇಲ್ಲ. ನೀವು ಅವಳನ್ನ ಕರ್ಕೊಂಡು ಮನೆಗೆ ಹೋಗ್ಬಿಡಿ. ಬೆಳಗ್ಗೆ ಪೂಜೆ ಅಷ್ಟರಲ್ಲಿ ಬಂದ್ರಾಯ್ತು. ಏನಿದು, ನಿಮ್ಗೆ ಯಾರಿಗೂ ನಾನು ಇಲ್ಲಿ ಇರೋದು ಇಷ್ಟ ಇಲ್ಲ ಅಂತ ಅನಿಸ್ತಿದ್ಯಪ್ಪ? ಚೇಚೆ, ಹಾಗೇನಿಲ್ಲ ಬಾವ. ನೀವು ಸುಪ್ಪತ್ತಿಗೆ ಮೇಲೆ ಮಲಗೋರು, ಇವತ್ತು ನೆಲದ ಮೇಲೆ ಮಲಗ್ತಿದ್ದೀರಾ, ಒಂಥರ ಆಗತ್ತೇನೋ ಅಂತ ಹೇಳಿದ್ವಿ ಅಷ್ಟೇ. ಭಗವಂತನ ಮುಂದೆ ನಮ್ಮ ಸಂಪತ್ತು ಶ್ರೀಮಂತಿಕೆ ಎಲ್ಲ ಯಾವ ಮೂಲೆಗೆ ಹೇಳಿ.
ನೆಮ್ಮದಿಯಾಗಿ ನಿದ್ದೆ ಮಾಡೋ ಬಡವಂಗೆ ನೆಲದ ಮೇಲೂ ನಿದ್ದೆ ಬರುತ್ತೆ. ಆ ನೆಮ್ಮದಿ ನಿದ್ದೆ ನಮಗೆ ಬರಲ್ವಲ್ಲ. ಈಗ ನೀವೆಲ್ಲರೂ ಇಲ್ಲಿ ಒಟ್ಟಿಗೆ ಇದ್ದೀರಿ. ಈ ಅವಕಾಶನ ಕಳ್ಕೊಂಡ್ರೆ ಮತ್ತೆ ಯಾವಾಗ ಸಿಗುತ್ತೋ ನನಗೆ ಗೊತ್ತಿಲ್ಲ. ಮನುಷ್ಯನ್ಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿ ಮುಖ್ಯ, ದುಡ್ಡು ಸಂಪತ್ತು ಅಲ್ಲ ಅಂತ ಗೊತ್ತಾಗಲ್ಲ. ಹಾಗಿದ್ಮೇಲೆ ಇಲ್ಲಿ ಉಳ್ಕೊಳ್ಳೋಕೆ ನಂಗೆ ಯಾವ ಅಭ್ಯಂತರನೂ ಇಲ್ಲ. ಎಂಥ ಮಾತು ಹೇಳಿದ್ರಿ ಹೇಳಿ ಅಂದರೆ, ಮನುಷ್ಯ ಬಾಗದಷ್ಟು ದೊಡ್ಡವನಾಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನೀವೇ ಉದಾಹರಣೆ. ತುಂಬ ದೊಡ್ಡ ಮಾತು ಮಾವ. ನಿಮ್ಮ ಹಿರಿತನ ಅನುಭವದ ಮುಂದೆ ನನ್ನ ಸಾಧನೆ ಶೂನ್ಯ. ಜಾನು, ಅಳಿಯಂದ್ರೆ ಎಲ್ಲಿದ್ದಾರಮ್ಮ? ಅಪ್ಪನ ಜೊತೆ ಇದ್ದಾರೆ ಅಮ್ಮ. ದೊಡ್ಡವರು ಅಂದ್ರೆ ಎಷ್ಟು ಗೌರವ ಕೊಡ್ತಾರಲ್ಲ ಅವರು. ನಾವೆಲ್ಲ ಇಲ್ಲೇ ಇದ್ದೀವಿ ಅಂತ ಅವರು ಇಲ್ಲೇ ಉಳ್ಕೊಂಡ್ರು. ಹೌದಮ್ಮ. ಅಮ್ಮ, ನೀವೆಲ್ಲರೂ ಮಲಗಿರಿ, 2 ನಿಮಿಷ ಒಂದ್ಸತಿ ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಆಹಾಹಾಹಾ, ಯಾರೋ ಹೇಳ್ತಿದ್ರು ಉಳ್ಕೊಳ್ಳೋದಕ್ಕೆ ಈ ಜಾಗ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ. ಈಗ ನೋಡಿದ್ರೆ ಅಲ್ಲಿಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀನಿ ಅಂತ ಹೇಳ್ತಿದ್ದಾರೆ ಅಲ್ವೇ? ನೀನ್ ಅಲ್ಲಿ ಹೋಗ್ಲಿಲ್ಲ ಅಂದ್ರೆ ಅವ್ರು ಮಲ್ಗಲ್ವಾ ಅಥವಾ ನಿನ್ಗೆ ನಿದ್ದೆ ಬರ್ತಿಲ್ವಾ? ಅದೇ ಮತ್ತೆ, ಇಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮತ್ತೆ ಇನ್ನೂ ರೇಗಿಸ್ತಾನೆ ಇರ್ತೀರಾ. ಅಮ್ಮ 2 ನಿಮಿಷ ಅಮ್ಮ, ಬೇಗ ಹೋಗಿ ಬಂದ್ಬಿಡಿ. ಹೋಗ್ ಬಾ ಅಮ್ಮ. ಸರಿನಾ? ಅಕ್ಕ ಮಲ್ಗಿರ. ಬೇಗ ಬಾರೆ. ಮಾಡಲ್ಲ ನಾವು, ಬೇಗ ಬಾ. ನಾನು ಹೇಳಿಲ್ವ ಅತ್ತೆ ಅವ್ಳ ಗಂಡ ಬಿಟ್ಟು 1 ನಿಮಿಷನೂ ಇರಲ್ಲ ಅಂತ. ಈಗ ನೋಡಿ ಹೆಂಗೆ ಏನೋ ಒಂದ್ ಯಾವ ಮಾಡ್ಕೊಂಡು ಗಂಡ ನೋಡಕ್ ಹೋಗೇ ಬಿಟ್ಲು. ಏ ಮಲ್ಕು ನೀನು. ಭಾವ, ಬಿಸ್ನೆಸ್ಸಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಏನಾದರೂ ಒಂದು ಸ್ವಲ್ಪ ಟಿಪ್ಸ್ ಹೇಳ್ತೀರಾ? ಬಿಸ್ನೆಸ್ಸಲ್ಲಿ ಸಕ್ಸಸ್ ಮೊದಲನೇದಾಗಿ ಶ್ರದ್ಧೆ ಇರಬೇಕು. ಆಮೇಲೆ ಪ್ರಾಮಾಣಿಕತೆ ತುಂಬ ಮುಖ್ಯ. ಇನ್ನೊಬ್ಬರಿಗೆ ಮೋಸ ಮಾಡಿ ಉದ್ಧಾರ ಆಗ್ತೀವಿ ಅಂತ ತಿಳ್ಕೊಂಡ್ರೆ ಅದಾಗಲ್ಲ ನೋಡಿ. ಅದರ್ವೈಸ್ ಸಕ್ಸಸ್ ಇಸ್ ಆರ್ಸ್. ಇದು ಚೆಕ್. ಇವತ್ತು ಮಧ್ಯಾಹ್ನ ಮೇಲೆ ನನ್ನ ಅಕೌಂಟಲ್ಲಿ ದುಡ್ಡು ಬರುತ್ತೆ. ಆಮೇಲೆ ಹೋಗಿ ನೀವು ವಿಡ್ರಾ ಮಾಡ್ಕೊಂಡ್ರೆ ಏನು ತೊಂದರೆ ಏನಿಲ್ಲ? ತೊಂದರೆ ಏನಿಲ್ಲ ಸರ್. ನಿಮ್ಮ ಮಧ್ಯೆ ಅಷ್ಟು ನಮ್ಮ ಕೈಲಿದ್ರೆ ಹೇಗೆ? ಅಣ್ಣ, ಅವ್ನು ಯಾವನೋ ನಿಂಗೆ ಮೋಸ ಮಾಡ್ಬಿಟ್ಟೇನಣ್ಣ. ಇದು ಫೇಕ್ ಚೆಕ್ಕು, ಇದ್ರಲ್ಲಿ ದುಡ್ಡು ಇಲ್ಲ ಏನಿಲ್ಲ ಅಂತ ಹೋಗು ಅಂತ ಕಳಿಸ್ಬಿಟ್ರಣ್ಣ. ಆದರೂ ನಿಮ್ಮ ಥರ ಸಕ್ಸಸ್ಫುಲ್ ಆಗೋದು ಕಷ್ಟ ಬಿಡಿ. ಯಾಕೆಂದ್ರೆ ನಿಮ್ಮ ಹತ್ರ ಇರೋಷ್ಟು ಬಂಡವಾಳ ನಮ್ಮ ಹತ್ರ ಇಲ್ಲ. ನಿಮ್ಮಲ್ಲಿರೋಷ್ಟು ಬುದ್ಧಿವಂತಿಕೆನೂ ನಮ್ಮಲ್ಲಿಲ್ಲ. ಗುಡ್ ನೈಟ್. ಬಂದ ನಿಮಿಷ ಮಾತಾಡ್ತೀನಿ. ಏನಾಯ್ತು? ನಿದ್ದೆ ಬರಲಿಲ್ಲ? ಗುಡ್ ನೈಟ್ ಹೇಳಿದೆ, ನಾನು ಅನ್ಕೋತೀನ ಗುಡ್ ನೈಟ್ ಹೇಳೋಣ ಅಂತ ಬಂದೆ. ಅಂದ್ರೆ ನೀವು ನನ್ನ ತುಂಬಾ ಮಿಸ್ ಮಾಡ್ಕೊತಿದ್ರಿ ಅಂತ ಆಯ್ತು. ಅದೇ ಮತ್ತೆ, ಮಿಸ್ ಮಾಡ್ಕೊಳ್ದೆ ಇರ್ತೀನಾ? ದಿನ ನೀವು ನನ್ನ ಪಕ್ಕ ಮಲ್ಕೊಂಡು ಇವತ್ತೆಷ್ಟು ಖಾಲಿ ಖಾಲಿ ಅನ್ಸ್ತು ಗೊತ್ತಾ? ನಾನೆಲ್ಲ ಅವ್ರ ಜೊತೆ ಮಲ್ಕೋತಾ ಇದ್ದೀನಿ ಅಂತ ನಿಮ್ಗೇನು ಬೇಜಾರಿಲ್ಲ ತಾನೆ? ಏನು ಬೇಜಾರಿಲ್ಲ ಚೆನ್ನಾಗಿ ನೋಡಿ. ಹೊರಗೆ ಬಂದಿದ್ದೀವಿ ಅಂದಮೇಲೆ ಏನೋ ಒಂದು ರೆಸ್ಟ್ರಿಕ್ಷನ್ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಯ್ತು. ಒಂದು ರಾತ್ರಿ ತಾನೆ, ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ಬೆಳಗ್ಗೆ ಬೇಗ ಸಿಗ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಬಾಯ್. ಮಲ್ಕೊಳ್ಳಿ. ಲೇ ಮಗಳ, ಗಂಡ ಅಂತೂ ಎಲ್ಲೋ ಬಿದ್ದಿದ್ದಾರೆ ಅನ್ಕಂದೆ. ಮಕ್ಕಳೆಲ್ಲೇ ಹೋದ್ರು? ನನ್ನ ಮಕ್ಕಳು ನಿನ್ನ ಮಗ ಎಲ್ಲ ಆ ಕಡೆ ಹೋಗ್ಲಿವ ಮಲ್ಕೊಳಕ್ಕೆ ಹೇಳ್ಬಿಟ್ಟೆ ಹೋದ್ರು. ಏನಪ್ಪ ಇವರು ಈಗಲಾದ್ರೂ ಮಲಗ್ತಾರೆ ಅನ್ಕೊಂಡ್ರೆ ಮಲಿಕಣೆ ಮಾತಾಡ್ತಾರಲ್ಲ. ಇವ್ರು ಮಲ್ಗುವಂಗ್ ಕಾಣೆ. ಏನ್ ಮಾಡೋದೀಗ?
ಏನಾಯ್ತಕ್ಕ? ನಿದ್ದೆ ಬರ್ತಿದೆ, ಸೊಳ್ಳೆ ಭಾವನ ನಿದ್ದೆ ಮಾಡೋಕ್ಕೆ ಬಿಡ್ತಿಲ್ಲ. ಅವುಗಳಿಗೂ ನಿನ್ ಜೊತೆ ಮಾತಾಡೋದಕ್ಕೆ ಆಸೆ ಅನ್ಸುತ್ತೆ, ಅದಕ್ಕೆ ನಿನ್ನ ಹತ್ರನೇ ಬರ್ತಿವೆ. ನೀನು ಅವುಗಳ ಜೊತೆ ಎಲ್ಲ ಮಾತಾಡ್ತಾ ಇರೋ, ನಾವು ಮಲ್ಕೋತೀವಿ. ನನ್ನ ಪರಿಸ್ಥಿತಿ ನೋಡಿ ನಗ್ತಿದ್ದೀರಾ ಅಲ್ವಾ ನೀವು? ನನ್ಗೊಂದು ಸೊಲ್ಯೂಷನ್ ಹೇಳ್ಬೋದು ತಾನೇ? ಅವ್ವ, ಸೆರಗನ್ನ ಕಿವಿ ತುಂಬ ಒತ್ಕೊಂಡು ಮಲ್ಕೊಳ್ಳಿ, ಅವಾಗ ಯಾವ ಸೊಳ್ಳೆನೂ ಏನು ಮಾಡಕ್ಕಿಲ್ಲ. ಹೌದಾ? ನೋಡ್ರೆ ಅಮ್ಮ ಎಷ್ಟು ಚೆನ್ನಾಗಿ ನನ್ನ ಬಗ್ಗೆ ಕಾಳಜಿ ತೋರಿಸ್ತಾ ಇದ್ದಾರೆ, ನೀವಿಬ್ರಿಗೂ ಇಲ್ವಲ್ಲ? ಅರಿಗೆ ಆಡ್ಕೊಳ್ಳೋದೆ. ಹೌದು, ಮಲ್ಕೊ ಮಲ್ಕೊ. ಮಗಳ, ಹೇಗೂ ಎದ್ದಿದೀಯಾ? ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ಉಟ್ಕೋಬೇಕಾದ್ರೆ ಸೀರೆ ಉಟ್ಕೊಂಡೇ ಮಲ್ಕೊಂಡ್ಬಿಡು. ಅದ್ಗೆ ಎಲ್ಲರೂ ಕಿಂಡಲ್ ಮಾಡ್ತೀರಾ. ಇಷ್ಟೊತ್ತಲ್ಲ ಅದಕ್ಕೆ ಕಾಲ್ ಮಾಡ್ತವ್ರೆ. ಅದೇನೋ ಅಂತ ಕೇಳ್ಕೊ ಬಂದ್ಬಿಡಮ್ಮ. ಅಷ್ಟೊತ್ತಿಗೆ ಇವರೆಲ್ಲ ನಿದ್ದೆ ಮಾಡಿರ್ತಾರೆ. ಎಂಥ ಕೆಲಸ ಮಾಡಿಬಿಟ್ಟೆ ನಾನು. ಜಾನ್ವಿ ಅವರನ್ನು ಅವ್ರ ಜೊತೆ ಮಲ್ಗೋಗಿ ಕಳಿಸಿ ತಪ್ಪು ಮಾಡಿಬಿಟ್ಟೆ ಅನಿಸ್ತಾ ಇದೆ. ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ ಅಂದಮೇಲೆ ನನ್ನ ಬಗ್ಗೆ ಕೇಳ್ತಾರೆ. ಮಾತಾಡ್ತಾ ಮಾತಾಡ್ತಾ ನನ್ನ ಬಗ್ಗೆ ಎಲ್ಲ ಹೇಳ್ಬಿಟ್ರೆ ಈಗಲೇ ಹೋಗಿ ಕರ್ಕೊಂಡು ಬಂದ್ಬಿಡ್ಲಾ? ಬೇಡ, ಹೋಗಿ ಏನಂತ ಹೇಳೋದು? ಹಾಗೇನಾದರೂ ಮಾಡಿದ್ರೆ ನನ್ನ ಮೇಲೆ ನಾನೇ ಅನುಮಾನ ಪಡಿಸ್ಕೊಂಡಂಗಾಗುತ್ತೆ. ಇವರಿನ್ನೂ ಮಲಗಿಲ್ಲ ಅಂತ ಅನಿಸ್ತಾ ಇದೆ. ಇನ್ನೊಂದು ಸ್ವಲ್ಪ ಹೊತ್ತು ನೋಡಿ ಜಾನ್ವಿ ಅವ್ರು ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬಂದ್ಬಿಡೋಣ. ದೇವ್ರೆ, ನಂಗೆ ತಪ್ಪು ನೆಪ್ಪು ಒಂದೂ ಗೊತ್ತಿಲ್ಲ. ನಂಗೆ ಗೊತ್ತಿರೋದೊಂದೇ, ನಾನು ನನ್ನ ಕಮ್ಲಿಯ ಬಹುಪಿರುತಿ ಮಾಡ್ತವನೆ. ನನ್ನ ಜೀವನಕ್ಕೆ ಹೆಂಡತಿ ಅಂತ ಬಂದರೆ ಅದು ಅವ್ರು ಮಾತ್ರ ಬರಬೇಕು. ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನನ್ನ ಮನಸ್ಸು ಒಪ್ಕೋದಿಲ್ಲ. ಅದಂತೂ ನಿಜ. ಮುಂದಕ್ಕೆ ಎಲ್ರಿಗೂ ಏನು ಉತ್ತರ ಕೊಡೋನು, ಏನು ಮಾಡೋನು ನಂಗೆ ಒಂದು ತೋರಿಸ್ತಿಲ್ಲ. ಆದರೆ ನನ್ನ ಕಮ್ಲಿಗೆ ನಾನು ಯಾವತ್ತೂ ಅನ್ಯಾಯ ಮಾಡೋದಿಲ್ಲ. ನನ್ನ ಜೀವಂತವಾಗಿರೋ ಗಂಟ ಅವನ ಜವಾಪಾನವಾಗಿ ನೋಡ್ಕೋತೀನಿ. ಇನ್ನು ಮುಂದೆ ಏನೇ ಆದ್ರೂ ನೀನೇ ನನ್ನ ಜೊತೆಗೆ ನಿಂತ್ಕೊಂಡು ನಂಗೆ ಧೈರ್ಯ ತುಂಬಬೇಕು ಗಣಬ. ಯವ್ವ, ನನ್ನ ಕಮ್ಲಿಗೆ ನಿಂತಾಳಿದೆ ಕಟ್ತೀನಿ. ನಾನು ಏನಾದ್ರು ತಪ್ಪು ಮಾಡ್ತೀನಿ ಅಂತ ನಿಂಗೆ ಅನ್ಸಿದ್ರೆ ಸಂಸ್ಬಿಡವ.
ಸದ್ಯ ಮಲಗಿದ್ದಾರೆ. ಈಗ ಡಿಸ್ಟರ್ಬ್ ಮಾಡೋದು ಬೇಡ, ಸರಿಯಾಗಲ್ಲ. ಬೆಳಗ್ಗೆ ಇವರೆಲ್ಲರೂ ಹೇಳೋದಕ್ಕೆ ಮುಂಚೆ ಜಾನ್ವಿಯವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬಿಡ್ಬೇಕು. ಮೇಡಮ್ ಅವರೇ, ನಾನು ಯಾವ ಕೆಟ್ಟ ಉದ್ದೇಶದಿಂದ ಹಿಂಗೆ ಮಾಡ್ತಾ ಇಲ್ಲ. ನಂಗೆ ನಿಮ್ಗೆ ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಕೆ ಇಷ್ಟ ಇಲ್ಲ. ನಿಮ್ಮ ಜಾಗಕ್ಕೆ ಯಾರನ್ನೂ ತರೋದಿಲ್ಲ. ಈಗ ಈ ತಾಳಿ ನಿಮಗೆ ಕಟ್ಬಿಟ್ರೆ ಇವತ್ತಲ್ಲ ನಾಳೆ ನೀವು ನನ್ನ ಒಪ್ಕೊಂತೀರಿ. ತಾಳಿಗಿರೋ ಮಹತ್ವ ಅಂಥದ್ದು ಅಂತ ಎಲ್ಲರೂ ಹೇಳವ್ರೆ. ಅಂದಮೇಲೆ ನೀವು ನನ್ನ ಸೇರ್ತೀರಿ. ಲಕ್ಷ್ಮತ್ತೆ, ನನ್ನ ಕ್ಷಮಿಸ್ಬಿಡಿ. ನಿಮ್ಮ ಮಗಳನ್ನ ಹಸೆ ಮೇಲೆ ಕೂರಿಸಿ ಎಲ್ಲರ ಎದುರುಗಡೆ ರಾಜನ ಥರ ತಾಳಿ ಕಟ್ಟಬೇಕು ಅಂದ್ಕೊಂಡಿದ್ದೆ. ಈಗ ಹಿಂಗೆ ಮಾಡ್ತಾವನೆ. ಆದರೆ ನಾನು ಅವ್ರನ್ನ ಚೆಂದಾಗಿ ನೋಡ್ಕೋತೀನಿ. ನಾನು ಉಸಿರಿರೋ ಗಂಟ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ. ನೀವೇನು ತಲೆ ಕೆಡಿಸ್ಕೊಬಿಡಿ. ಆದರೆ ಇದೊಂದು ಇಸಿದಲ್ಲಿ ನನ್ನ ಕ್ಷಮಿಸ್ಬಿಡಿ.